ನಮಸ್ಕಾರ. ನನ್ನ ಹೆಸರು ಚೇತನ್ ಅಂತ. ನಾನು ಮೋನಿಕಾ ಜ್ಯುವೆಲರ್ಸ್ ಹೆಬ್ಬಗೋಡಿಯಲ್ಲಿ ಇರುವಂತೆ. ನನಗೆ ಒಂದು 15-20 ದಿವಸ ಮುಂಚೆ ಒಬ್ಬ ಅಪರಿಚಿತ ವ್ಯಕ್ತಿ ನನಗೆ ಕಸ್ಟಮರ್ ಆಗಿ ಬರ್ತಾನೆ. ಬಂದು ನನ್ನ ಹತ್ರ ಸುಮಾರು ಒಂದು 2-3 ಬೆಳ್ಳಿ ಐಟಮ್ಸ್ ಎಲ್ಲ ನೋಡಿ ನಂತರ ಎಲ್ಲ ಸೆಲೆಕ್ಟ್ ಮಾಡಿ ನನ್ನ ಹತ್ರ ಬಂದು ರೇಟ್ ಎಲ್ಲ ಕೇಳಿರ್ತಾನೆ. ನಾನು ರೇಟ್ ಎಲ್ಲ ಅವನಿಗೆ ಹೇಳಿರ್ತೀನಿ, ಇಷ್ಟು ಈ ಐಟಮ್ ಇಷ್ಟು ಇದು ಬೆಲೆ ಬಾಳುತ್ತೆ ಅಂತ. ಅದೇ ತರ ನಂತರ ಅವನ ಜಾಬಿಂದ ಒಂದು ಚಿನ್ನದ ಚೈನ್ ಅನ್ನು ತೆಗೆದುಕೊಂಡು ನನಗೆ ಕೊಡ್ತಾನೆ. ಸರ್, ಈ ಚೈನು ನೋಡ್ಬಿಟ್ಟು ನನಗೆ ಎಷ್ಟಾಗುತ್ತೆ ಅಂತ ತಿಳಿಸಿ, ನನಗೆ ಇದೇ ಚೈನ್ ಹಾಕ್ಬಿಟ್ಟು ಹೊಸದ್ ಮಾಡಬೇಕು ಅನ್ನೋದು ಹೇಳಿರ್ತಾನೆ. ಮತ್ತೆ ನಾನು ಅದಕ್ಕೆ ಆ ವ್ಯಾಲ್ಯೂ ಎಷ್ಟಾಗುತ್ತೆ ಎಕ್ಸ್ಚೇಂಜ್ ಆದ್ಮೇಲೆ ಆ ವ್ಯಾಲ್ಯೂ ಹೇಳಿರ್ತೀನಿ. ಅದೇ ಟೈಮ್ ಅದೇ ನಂತರ ಅವನು ಸರಿ ಸರ್, ನಾನು ನಮ್ಮ ಸಿಸ್ಟರ್ ಬೆಳೆ ನಮ್ ಅಕ್ಕ ಜೊತೆಲಿ ಒಂದ್ ಟೈಮ್ ಮಾತಾಡ್ಬಿಟ್ಟು ಅವ್ರನ್ನ ಕರಿತೀನಿ, ಒಂದ್ ನಿಮಿಷ ಈ ಚೈನ್ ಇಲ್ಲಿ ಇಟ್ಕೊಳ್ಳಿ ಅಂತ ನಾನು ಕೌಂಟರ್ ಹತ್ರ ಇಟ್ಟಿದ ನಂತರ ಅದು ಅಪರಿಚಿತ ವ್ಯಕ್ತಿ ಬಂದು ಅಲ್ಲೇ ನಿಂತ್ಕೊಂಡು ಒಂದೇ ಒಂದ್ ಸೆಕೆಂಡ್ ಯಾರಿಗೂ ಫೋನ್ ಮಾಡಿರ್ತಾನೆ. ಫೋನ್ ಮಾಡಿ ಇದು ಚೈನ್ ಬಗ್ಗೆ ಮಾತಾಡಿರ್ತಾನೆ. ಸೊ ನನ್ಗೆ ಹಂಗೆ 1 ಸೆಕೆಂಡ್ ಅಲ್ಲಿ ಮಾತಾಡ್ಬಿಟ್ಟು ಹಂಗೆ ಕಟ್ ಮಾಡ್ಬಿಟ್ಟು, ಸರ್ ಅದು ನಮ್ಮ ಅಕ್ಕ ಇವಾಗ ಬರುವುದಿಲ್ಲ, ಸೊ ನನ್ಗೆ ನನ್ ಚೈನ್ ರಿಟರ್ನ್ ಕೊಟ್ಬಿಡಿ, ನಾನು ತಗೊಂಡು ಹೋಗ್ತೀನಿ ಅನ್ಬಿಟ್ಟು ಆ ವ್ಯಕ್ತಿ ತಗೊಂಡು ಹೋಗಿರ್ತಾನೆ ಅಷ್ಟೇ. ಅದೇ ಆದ ನಂತರ 24ನೇ ತಾರೀಕು ಸುಮಾರು 4-4:30 ಗಂಟೆಗೆ ಇದರಿಂದ ಕುದೂರ್ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಅವ್ರು ಬಂದಿರ್ತಾರೆ. ಬಂದು ನನಗೆ ಫೋನ್ ಮಾಡಿರ್ತಾರೆ. ನಾನು ಆಕ್ಚುಲಿ ಫೋನ್ ಮಾಡಿದಾಗ ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಊಟಕ್ಕಂತ ಹೋಗಿ ನಂತರ ಮನೇಲಿದ್ದೆ. ಇದ್ದಾಗ ಪೊಲೀಸ್ ಅವ್ರು ಫೋನ್ ಮಾಡಿ, ಅಂದ್ರೆ ಪೊಲೀಸ್ ಅವರು ನನಗೆ ಫೋನ್ ಮಾಡಿರೋದು ಬಂದು ಅಪರಿಚಿತರ ಕಸ್ಟಮರ್ ಆಗಿ ಫೋನ್ ಮಾಡಿದ್ರು. ನನಗೇನೋ ಕಾಲ್ ಕಡಗ ಅಥವಾ ಏನೋ ಒಂದು ತಗೋಬೇಕು, ಅಂಗಡಿ ಹತ್ರ ಬನ್ನಿ, ಅಂಗಡಿ ಓಪನ್ ಮಾಡಿ ಕೊಡಿ ಅಂತ ನಾನು ಬಂದಿದ್ದೆ. ಬಂದಾಗ ಅವರು ನನ್ನ ಅಂಗಡಿ ಒಳಗಡೆ ಬಂದ ನಂತರ ಅವ್ರು ನನ್ನ ಜೊತೆಲೆ ಪೊಲೀಸ್ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಬಂದು ನಂತರ ನವೀನ್ ಸರ್ ಇದು ಇನ್ಸ್ಪೆಕ್ಟರು ಮತ್ತೆ ಅದ್ರ ಜೊತೆಲಿ ಅಪರಿಚಿತ ವ್ಯಕ್ತಿಗೆ ಬೇಡಿ ಹಾಕೊಂಡು ಬಂದಿರ್ತಾರೆ. ಆವಾಗ ಕೇಳಿದಾಗ ಅಪರಿಚಿತ ವ್ಯಕ್ತಿ ನಾನು ಆ ಚೈನ್ ಇಲ್ಲಿ ಮಾರಿದ್ದೀನಿ ಅಂತ ಸುಳ್ಳು ಹೇಳಿ ನನ್ನ ಹತ್ರ ಹೇಳಿರ್ತಾನೆ. ಅದೇ ತರ ಅವರು ಆಮೇಲೆ ನನ್ನ ಹತ್ರ ಫೋನ್ ಇಸ್ಕೊಂಡು 11ನೇ ತಾರೀಕು CC ಫುಟೇಜ್ ತೋರಿಸಿ ಅಂತ ನಾನು ತೋರಿಸಿದಾಗ ಅವ್ರು ಕೊಟ್ಟಿದ ತಕ್ಷಣ ಅವರು ನೋಡಾದ್ಮೇಲೆ ಅವ್ರು ನನ್ನ ಹತ್ರ ಫೋನ್ ತಗೋಬಿಟ್ರು. ನಾನು ಕೇಳಿದಕ್ಕೆ, ಇಲ್ಲ ನೋಡಪ್ಪ ನೀನ್ ತಗೊಂಡಿದ್ಯಾ ಅಂತ. ನಾನು ಅದಂಗೆ ಹೇಳಿದೆ, ಸರ್ ಅದ್ ನಾನು ತಗೊಂಡಿಲ್ಲ, ನಾನು ಯಾವ್ದು ಚೈನು ಏನು ತಗೊಂಡಿಲ್ಲ. ಅವ್ನು ನನ್ಗೆ ತೋರಿಸಿದ ಹಂಗೆ ಎತ್ಕೊಂಡು ಹೋಗಿರೋದು ಕೂಡ ನನ್ನ ಹತ್ರ ಟೋಟಲಿ CC ಫೋಟೋಸ್ ಎಲ್ಲ ಇದೆ. ಅವರೆಲ್ಲ ಒಪ್ಪದೇನೆ ಆಮೇಲೆ ಅವಾಚ್ಯ ಶಬ್ದಗಳು ನನಗೆಲ್ಲ ಮಾತಾಡಿ ಸ್ವಲ್ಪ ಜೋರಾಗಿ ನನಗೆ ಹೆದರ್ಸಿ, ನಿನ್ಗೆ ಇದ್ ಮಾಡ್ತೀನಂತ ಹೆದರ್ಸಿ ನನ್ನ ಹತ್ರ ಸುಮಾರು 31.5 ಗ್ರಾಮ್ 2 ಚಿನ್ನ ಚೈನ್ ತಗೊಂಡೋಗಿದ್ದಾರೆ. ನನ್ನ ಅಂಗಡಿ ಶೋಕೇಸ್ ಇಂದ ಹೊಸ ಚೈನ್ ಕೊಟ್ಟು ಕಳ್ಸಿದೀನಿ.